ಉದಯ್ಪುರಿನ ಡೇ 1 ಡೇ 2 ವ್ಲಾಗ್ ನೋಡಿರ್ತೀರಾ. ನೋಡಿಲ್ಲ ಅಂದರೆ ಮಿಸ್ ಮಾಡ್ದಿರಾ ಹೋಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ಉದಯ್ಪುರ್ ಡೇ 3 ನಾನು ಏನೇನು ನೋಡಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನಾವು ನೋಡ್ತಾ ಇರೋದು ಫತೇ ಸಾಗರ್ ಲೇಕ್, ಹಾಗೂ ನಾವು ಬಡಿ ಲೇಕಿಗೆ ಹೋಗ್ತಾ ನಾವು ಬಡಿ ಲೇಕ್ ಫಾಲ್ಸ್ನ ನೋಡ್ತೀವಿ. ಬನ್ನಿ ಡೇ 3ನ ಎಕ್ಸ್ಪ್ಲೋರ್ ಮಾಡೋಣ. ನಾವೀಗ ಹೋಗ್ತಾ ಇರೋ ಡೆಸ್ಟಿನೇಷನ್ ಬಡಿ ಲೇಕ್ ಅಥವಾ ಬಾಹುಬಲಿ ಹಿಲ್ಸ್ ಅಂತ ಕರೀತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಡಿ ಲೇಕ್ ಅಂದರೆ ಬಾಹುಬಲಿ ಹಿಲ್ಸ್ ಬಂದಿದ್ದೀವಿ. ಸೊ ಇಲ್ಲಿ ನೀವು ಮ್ಯಾಪಲ್ಲಿ ಏನಾದರೂ ಬಾಹುಬಲಿ ಹಿಲ್ಸ್ ಅಂತ ಸಿಗೋದಿಲ್ಲ. ಸೊ ಬಡಿ ಲೇಕ್ ಅಂತ ಹಾಕೊಂಡು ಬರಬೇಕು ನಾವು ಮ್ಯಾಪಲ್ಲಿ. ಇದು ಬಾಹುಬಲಿ ಹಿಲ್ಸ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಬಾಹುಬಲಿ ಮೂವಿಯಲ್ಲಿರೋ ಹಿಲ್ಸ್ ಅಥವಾ ಮೌಂಟೇನ್ ಏನಿದೆ ಅದು ಇದಕ್ಕೆ ಸಿಮಿಲರ್ ಆಗಿದೆ ಅಂತ ಆ ಥರ ಕರೀತಾರೆ. ಬಟ್ ಇದು ನಿಜವಾದ ಹೆಸರು ಬಡಿ ಲೇಕ್ ಹಿಲ್ಸ್ ಅಂತ. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಒಂದು ಲೇಕ್ ಬಂದು ಬಡಿ ಲೇಕ್ ಅಂತ. ಸೊ ಇದು ಅಪ್ರಾಕ್ಸಿಮೇಟ್ ಒಂದು 20-30 ಮಿನಿಟ್ಸ್ ಟ್ರಕ್ಕಿಂಗ್ ಇರುತ್ತೆ. ಸೊ ಟ್ರಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಅಷ್ಟೊಂದೇನು ಇದಿಲ್ಲ. ಸೊ ಎಳ್ನೀರು ಕುಡಿತಾ ಇದ್ದೀನಿ. ಇಲ್ಲಿ ಬಂದರೆ ಮ್ಯಾಗಿ, ಎಳ್ನೀರು, ಗೋವಾ, ಆಮೇಲೆ ವಾಟರ್ ಬಾಟಲ್ ಎಲ್ಲ ಸಿಗುತ್ತೆ. ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ. ನಾವೀಗ ಬಾಹುಬಲಿ ಹಿಲ್ ಟಾಪಿಗೆ ಬಂದಿದ್ದೀವಿ. ಸೊ ಇಲ್ಲೇ ವ್ಯೂ ಪಾಯಿಂಟ್ ಇರೋದು, ಬನ್ನಿ ತೋರಿಸ್ತೀನಿ. ಟ್ರಕ್ಕಿಂಗ್ ಏನು ಅಷ್ಟು ದೂರ ಇಲ್ಲ, ಆರಾಮಾಗಿ ನಡಿಬೋದು. ಸ್ವಲ್ಪ ಕಲ್ಲುಗಳೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಅಷ್ಟೇ, ಬಟ್ ಆರಾಮಾಗಿ ನಡಿಬೋದು. ಬನ್ನಿ. ನೀವೇನಾದರೂ ಬಾಹುಬಲಿ ಹಿಲ್ಸಿಗೆ ಬರ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬೇಗ ಬನ್ನಿ, ಸೊ ದಟ್ ಯು ಕ್ಯಾನ್ ಸಿ ದ ಸನ್ರೈಸ್. ವ್ಯೂ ನೋಡ್ಬೋದು. ಫಾಗ್ ಎಲ್ಲ ತುಂಬಿತ್ತು, ಆದರೆ ಇಷ್ಟು ಬೇಗ ಜನ ಸಾಗರ ನೋಡ್ಬೋದು. ಎಷ್ಟು ಜನ ಬಂದಿದ್ದಾರೆ ಅಂತ ಫೋಟೋಸ್ ಎಲ್ಲ ತಗೊತಾ ಇದ್ರು. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾವೀಗ ಮಾನ್ಸೂನ್ ಪ್ಯಾಲೇಸಿಗೆ ಬಂದಿದ್ದೀವಿ. ಇದನ್ನು ಸಜನ್ಗಢ್ ಫೋರ್ಟ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಬಯೋಲಾಜಿಕಲ್ ಪಾರ್ಕ್ ಕೂಡ ಇದೆ. ಸೊ ನಾವು ಅದಕ್ಕೆ ಹೋಗ್ತಾ ಇಲ್ಲ, ಬರೀ ಮಾನ್ಸೂನ್ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು 43 ರೂಪೀಸ್ ಬಯೋಲಾಜಿಕಲ್ ಪಾರ್ಕ್ಗೆ, ಹಾಗೂ ಸಜನ್ಗಢ್ ಫೋರ್ಟ್ ಅಂದರೆ ಮಾನ್ಸೂನ್ ಪ್ಯಾಲೇಸ್ಗೆ 174 ರೂಪೀಸ್ ಪರ್ ಪರ್ಸನ್. ಸೊ ಇಲ್ಲಿ ಒಳಗಡೆ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಬನ್ನಿ ಹೋಗೋಣ. ನಾವೀಗ ಮಾನ್ಸೂನ್ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಬೆಟ್ಟದ ಮೇಲೆ ಕಟ್ಸಿದ್ದಾರೆ ಪ್ಯಾಲೇಸ್ನ. ಸೊ ಇದು ಅರಾವಳಿ ಹಿಲ್ಸ್ ಅಂತ. ಸೊ ಇದ್ರ ಮೇಲೆ ಪ್ಯಾಲೇಸ್ನ ಕಟ್ಸಿದ್ದಾರೆ. ಇದು ಮೇನ್ಲಿ ಏನು ಒಂದು ಮಾನ್ಸೂನ್ ಟೈಮಲ್ಲಿ ಎಂಜಾಯ್ ಮಾಡೋದಕ್ಕೆ ಈ ಒಂದು ಪ್ಯಾಲೇಸ್ನ ಕಟ್ಸಿರೋದು. ಸೊ ವ್ಯೂ ಅಂತೂ ಸಖತ್ತಾಗಿದೆ. ಇಲ್ಲಿಂದ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೆಂಗಿದೆ ಅಂತ. ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಸನ್ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ವಾವ್! ಸೊ ಉದಯ್ಪುರಲ್ಲಿ 6 ಪ್ಯಾಲೇಸ್ ಇದೆ. ನಾವು ಆಲ್ರೆಡಿ ಸಿಟಿ ಪ್ಯಾಲೇಸ್ ನೋಡಿದ್ದೀವಿ, ಜಗಮಂದಿರ್ ಪ್ಯಾಲೇಸು, ಇದು ಮಾನ್ಸೂನ್ ಪ್ಯಾಲೇಸ್, ಫತೇ ಪ್ರಕಾಶ್ ಪ್ಯಾಲೇಸ್, ಹಾಗೂ ಲೇಕ್ ಪ್ಯಾಲೇಸ್, ಹಾಗೂ ಶಿವನಿವಾಸ್ ಪ್ಯಾಲೇಸ್. ಸೊ ಈಗ ನಾವು ಬಂದಿರೋದು ಮಾನ್ಸೂನ್ ಪ್ಯಾಲೇಸ್ಗೆ. ಇದು ಬಂದು ಅರಾವಳಿ ಹಿಲ್ಸಲ್ಲಿ ಕಟ್ಸಿರೋ ಅಂಥದ್ದು. ಸೊ ಇದು ಮೇನ್ ಬಂದು ರೈನಿ ಅಥವಾ ವಿಂಟರ್ ಸೀಸನ್ಗೆ ಅಂತ. ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಸುತ್ತಲೂ ನೋಡಿದ್ರೆ ಬೆಟ್ಟ, ಆ ಕಡೆ ನಮಗೆ ಸಿಟಿ ಎಲ್ಲ ಕಾಣುತ್ತೆ. ಹಾಗೂ ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಮೇನ್ಲಿ ಇದು ರೈನಿ ಸೀಸನ್ಗೆ ಅಂತ ಕಟ್ಟಿರೋದು. ಮಾನ್ಸೂನಲ್ಲಿ ಬಂದು ಇಲ್ಲಿ ನೆಲೆಸ್ತಾ ಇದ್ರಂತೆ ಟು ಎಂಜಾಯ್ ದಿ ಮಾನ್ಸೂನ್ ಸೀಸನ್. ಸೊ ಈ ಒಂದು ಪ್ಯಾಲೇಸ್ನ ಕಟ್ಸಿರೋದು. ಸೊ ಮೇನ್ ಪ್ಯಾಲೇಸ್ ಒಳಗಡೆ ಹೋಗೋಣ ಬನ್ನಿ. ನಾವೀಗ ಬಂದಿರೋದು ಅರಾವಳಿ ರೇಂಜಿನ ಹೈಯೆಸ್ಟ್ ಪಾಯಿಂಟ್ ಆಫ್ ಅರಾವಳಿ. ಅದನ್ನು ಗುರು ಶಿಖರ್ ಅಂತ ಕರೀತಾರೆ. ಶಿಖರ್ ಅಂದರೆ ಮೌಂಟೇನ್. ಇದು ಲೊಕೇಟ್ ಆಗಿರೋದು ಮೌಂಟ್ ಅಬುವಲ್ಲಿ. ಸೊ ಇದು ಓಲ್ಡೆಸ್ಟ್ ಮೌಂಟೇನ್ ಇನ್ ಇಂಡಿಯಾ ಆ್ಯಸ್ ವೆಲ್ ಆಸ್ ಇನ್ ವರ್ಲ್ಡ್. ಸೊ ತುಂಬ ಚೆನ್ನಾಗಿದೆ ಇಲ್ಲಿಂದ ವ್ಯೂ. ಸಿಕ್ಕಾಪಟ್ಟೆ ಅಂದರೆ ಫುಲ್ಲು ಬೆಟ್ಟಗಳೇ ನಮಗೆ ಇಲ್ಲಿ ಕಾಣೋದು. ಆ್ಯಂಡ್ ಆ ಕಡೆ ನೋಡಿದ್ರೆ ಸಿಟಿ ಇದೆ, ಈ ಕಡೆ ಎಲ್ಲ ಬೆಟ್ಟ.
ನಾವೀಗ ಪ್ಯಾಲೇಸ್ ಒಳಗೆ ಹೋಗ್ತಾ ಇದ್ದೀವಿ. ಇದನ್ನು ಕಟ್ಸಿರೋದು ಮಹಾರಾಜ ಸಜ್ಜನ್ ಸಿಂಗ್ ಅಂತ, ಅದಕ್ಕೆ ಇದನ್ನು ಸಜನ್ಗಢ್ ಫೋರ್ಟ್ ಅಂತಲೂ ಕರೀತಾರೆ. ಇದು ಸಿಲ್ಕ್ ಪೇಂಟಿಂಗ್, ಮಹಾರಾಣಾ ಸಜ್ಜನ್ ಸಿಂಗ್ ಅವರ ಸಿಲ್ಕ್ ಪೇಂಟಿಂಗ್ ನಾವು ನೋಡ್ತಾ ಇದ್ದೀವಿ ಇವಾಗ. ನೋಡ್ತಾ ಇದ್ದೀವಿ ಮಹಾರಾಣಾ ಫತೇಹ್ ಸಿಂಗ್. ಸೊ ಫತೇಹ್ ಸಾಗರ್ ಲೇಕು ಇವ್ರ ಹೆಸರಲ್ಲೇ ಇರೋದು. ಸೊ ಈಗ ಇಲ್ಲಿರೋದು ಮಹಾರಾಣಾ ಸಜ್ಜನ್ ಸಿಂಗ್. ಸೊ ಸಜನ್ಗಢ್ ಫೋರ್ಟ್ ಅಂದರೆ ಈಗ ನಾವಿರುವಂತಹ ಮಾನ್ಸೂನ್ ಪ್ಯಾಲೇಸ್ ಏನಿದೆ, ಸೊ ಮಾನ್ಸೂನ್ ಪ್ಯಾಲೇಸ್ ಅಥವಾ ಸಜನ್ಗಢ್ ಫೋರ್ಟ್ ಇವ್ರ ಹೆಸರಲ್ಲಿರೋದು. ಸೊ ಪ್ರತಿಯೊಂದು ರಾಜ ಅಥವಾ ರೂಲರ್ ಏನಿರ್ತಾರೆ ಅವರ ಹೆಸರಲ್ಲೇ ಒಂದೊಂದು ಪ್ಲೇಸ್ನ ಇಲ್ಲಿ ಕಟ್ಟಿದ್ದಾರೆ. ಸೊ ಅವರ ಮೆಮೊರಿಗೋಸ್ಕರ. ಹಾಗೂ ಇಲ್ಲಿ ಪ್ರತಿಯೊಬ್ಬರ ಮನೇಲೂ ದೇವ್ರನ್ನ ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ರಾಜರ ಮನೆ ತಂದವ್ರನ್ನ ಅಥವಾ ರಾಜರು ಯಾರ್ಯಾರಿದ್ರೋ ಅವ್ರದ್ದೆಲ್ಲರದು ಪೇಂಟಿಂಗ್ಸ್ ಇರುತ್ತೆ, ಹಾಗೂ ಫೋಟೋಸ್ ಇಟ್ಟು ಪೂಜೆ ಮಾಡ್ತಾರೆ. ಈಗ ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ಇಲ್ಲಿ ಬರ್ಡ್ಸ್ ಅಥವಾ ಆ್ಯನಿಮಲ್ಸ್ನ ಹಾಕಿದ್ದಾರೆ. ಎಷ್ಟು ಅಂದರೆ ನೋಡೇ ಇಲ್ಲ ನಾವು. ನಾನು ಇದು ನೋಡಿದ ತಕ್ಷಣ ಒಂದು ಸ್ವಲ್ಪ ಆಸ್ಟ್ರಿಚ್ ಥರ ಇದೆ ಅಂದ್ಕೊಂಡೆ. ನಾವೀಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ರ್ಯಾಪ್ಟಾರ್ ಅಂದರೆ ಈಗಲ್. ಏನು ಗೊತ್ತಾ, ಈ ಪ್ಯಾಲೇಸ್ಗಳು ಏನೇನಿದೆ ಅದು ಅವಾಗ ಕಟ್ಟಿರ್ಬೋದು, ಬಟ್ ಇವಾಗಲೂ ರಾಜರ ಫ್ಯಾಮಿಲಿ ಇಲ್ಲಿ ಇದ್ದಾರೆ. ಅಂದರೆ ನಾವು ವಿಸಿಟರ್ಸ್ಗೆ ಅಂತ ಒಂದು ಸಪ್ರೇಟ್ ಇದು ಬಿಟ್ಟು ಮ್ಯೂಸಿಯಂ ಥರ ಇಟ್ಟಿರ್ತಾರೆ. ಬಟ್ ಅದು ಬಿಟ್ಟು ನಮ್ಮ ಪಕ್ಕದಲ್ಲಿ ಈ ಬಿಲ್ಡಿಂಗ್ ಒಂದು ಮ್ಯೂಸಿಯಮ್ಗೆ ಅಂತ ಬಿಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿರೋವಂತಹ ಪ್ಯಾಲೇಸ್ ಏನಿದೆ ಅಲ್ಲಿ ರಾಜರು ಅವ್ರ ಫ್ಯಾಮಿಲಿಯವ್ರು ಇದ್ದಾರೆ. ನಾವೀಗ ಬಂದಿರೋದು ಗುಲಾಬ್ ಬಾಗ್ ಟಾಯ್ ಟ್ರೈನ್. ಸೊ ಇದು 2.5 ಕಿಲೋಮೀಟರ್ ಸಿಟಿ ರೌಂಡ್ ಆಗುತ್ತೆ. ಸೊ ನಮಗೆ ಸಿಟಿ ಎಲ್ಲ ತೋರಿಸುತ್ತೆ. ಸೊ ಗುಲಾಬ್ ಬಾಗ್ ಗಾರ್ಡನಲ್ಲೇ ಈ ಒಂದು ಟಾಯ್ ಟ್ರೈನ್ ಇರೋದು. ಸೊ ಪರ್ ಪರ್ಸನ್ 70 ರುಪೀಸ್ ಟಿಕೆಟ್ ಇರುತ್ತೆ. ಸೊ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಟಾಯ್ ಟ್ರೈನ್ ಸ್ಟಾರ್ಟ್ ಆಯಿತು, ಇವಾಗ ಹೋಗ್ತಾ ಇದ್ದೀವಿ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಪ್ಯಾರೆಟ್ಸ್ ಎಲ್ಲ ಇದೆ. ಸೊ ನಮಗೆ ಇಲ್ಲಿ 15 ಮಿನಿಟ್ಸ್ ನಿಲ್ಲಿಸಿದ್ದಾರೆ. ಯಾರಾದರೂ ಪೆಡಲ್ ಬೋಟಿಂಗ್ ಮಾಡೋಂಗಿದ್ರೆ ಮಾಡ್ಬೋದು ಅಂತ. ಸೊ ನೋಡೋಣ ಬನ್ನಿ ಎಷ್ಟು ಪ್ರೈಸು ಅಂತ. ಇಲ್ಲಿ ಹಾಕಿದ್ದಾರೆ 71 ರುಪೀಸ್ ಪರ್ ಪರ್ಸನ್, 2 ಸೀಟರು. ಸೊ 4 ಸೀಟರ್ ಕೂಡ ಇದೆ, ಅದು 143. ಇದೇ ನಮ್ಮ ಟ್ರೈನ್, ಮಹಾರಾಣಾ ಪ್ರತಾಪ್ ಎಕ್ಸ್ಪ್ರೆಸ್. ಊಟ ಆಯ್ತಾ? ಊಟ ಬೇಕಾ? ಇಲ್ಲಿಗೆ ಉದಯ್ಪುರ್ ಡೇ 3 ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಡೇ 4 ಕೂಡ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.